ಹೆಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರು ಮೊನ್ನೆ ತಾನೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಅನುಶ್ರೀ ರೋಷನ್ ಮದುವೆ ಆದ್ಮೇಲೆ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇದೀಗ ಸಾಕಷ್ಟು ಟ್ರೆಂಡಿಂಗ್ ನಲ್ಲಿದೆ. ತಡವಾಗಿ ಮದುವೆ ಆದ್ರೂ ಪರವಾಗಿಲ್ಲ, ಸರಿಯಾದ ವ್ಯಕ್ತಿ ಜೊತೆ ಮದುವೆ ಆಗೋದು ಮುಖ್ಯ ಅಂತ ಅನುಶ್ರೀ ಹೇಳಿದ ಮೇಲೆ ಆ ವಿಷಯವಾಗಿನೇ ಅದನ್ನ ಟ್ಯಾಗ್ ಲೈನ್ ಆಗಿ ಯೂಸ್ ಮಾಡಿ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಆ ಬಗ್ಗೆ ಕೆಲವೊಂದು ಪೋಸ್ಟ್ ಗಳನ್ನ ಹಾಕ್ತಿರೋದು, ಕಮೆಂಟ್ ಗಳನ್ನ ಹಾಕ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ರಿ. ಸದ್ಯಕ್ಕೆ ಆ ಸೆಂಟೆನ್ಸ್ ಏನಿದೆ ಅದು ಟ್ರೆಂಡಿಂಗ್ ನಲ್ಲಿದೆ. ಇನ್ನು ಅನುಶ್ರೀ ರೋಷನ್ ಅವರ ಮದುವೆಗೆ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಬಂದಿದ್ರು, ಶುಭ ಕೋರಿದ್ರು. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ದೊಡ್ಡ ಮನೆಯಿಂದ ಶಿವರಾಜ್ ಕುಮಾರ್ ಅವರು ಹಾಗೇನೆ ಅವರ ಧರ್ಮಪತ್ನಿ ಗೀತಾ ಅವ್ರು ಬಂದ್ಬಿಟ್ಟು ಅವರಿಗೆ ಶುಭ ಹಾರೈಸಿದ್ರು, ನವದಂಪತಿಗೆ ಶುಭ ಹಾರೈಸಿದ್ರು. ಈ ಬಗ್ಗೆನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಸ್ಗಳನ್ನ, ಫೋಟೋಸ್ಗಳನ್ನ ನೀವು ಕೂಡ ನೋಡೇ ಇರ್ತೀರಾ. ಇದೀಗ ಹೊಸದಾಗಿ ಚರ್ಚೆಯನ್ನ ಹುಟ್ಟುಹಾಕಿರುವಂತ ವಿಷಯ ಸೋಷಿಯಲ್ ಮೀಡಿಯಾದಲ್ಲೇನೆ, ಮತ್ತೆ ನೆಟ್ಟಿಗರು ಪ್ರಶ್ನೆ ಮಾಡ್ತಿರೋದು, ದೊಡ್ಡ ಮನೆಗೆ ತುಂಬಾ ಕ್ಲೋಸ್ ಆಗಿದ್ದಂತ ಅನುಶ್ರೀ ಮದುವೆಗೆ ಪುನೀತ್ ರಾಜ್ಕುಮಾರ್ ಅವ್ರ ಪತ್ನಿ ಅಶ್ವಿನಿ ಬಂದಿದ್ರ ಇಲ್ವಾ, ಬಂದಿಲ್ಲ ಅಂತಂದ್ರೆ ಏನ್ ರೀಸನ್ ಅಂತ ಹೇಳಿ ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಪ್ಪು ಅವರ ಅಪ್ಪಟ ಅಭಿಮಾನಿ ಆಂಕರ್ ಅನುಶ್ರೀ. ಯಾಕಂದ್ರೆ ಸಾಕಷ್ಟು ಇಂಟರ್ವ್ಯೂಸ್ ನಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ, ನನಗೆ ತುಂಬಾ ಇಷ್ಟ, ಫೇವ್ರೆಟ್ ಹೀರೋ ಅಂತಂದ್ರೆ ಅದು ಪುನೀತ್ ರಾಜ್ಕುಮಾರ್ ಅಂತ ಹೇಳಿ ಸಾಕಷ್ಟು ಸಂದರ್ಭಗಳಲ್ಲಿ ಅವ್ರ ಅಭಿಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿದಂತ ಸಂದರ್ಭದಲ್ಲಿ ಅನುಶ್ರೀ ಅವರು ಸಾಕಷ್ಟು ವೇದಿಕೆಗಳಲ್ಲಿ ಅವರನ್ನ ನೆನಪು ಮಾಡಿಕೊಂಡು ಕಣ್ಣೀರನ್ನ ಹಾಕಿದ್ದನ್ನು ನಾವು ಕೂಡ ನೋಡಿದೀವಿ. ಇನ್ನು ಅವರ ಮದುವೆಯಲ್ಲಿ ಮೊನ್ನೆ ಖಾಸಗಿ ರೆಸಾರ್ಟ್ ನಲ್ಲಿ ಮದುವೆ ಆದಂತ ಸಂದರ್ಭದಲ್ಲಿ ಪುನೀತ್ ಅವರ ಫೋಟೋ ಇಟ್ಟು ಅದಕ್ಕೆ ನಮಿಸಿ ಒಂದು ಗೌರವವನ್ನು ಕೂಡ ಸೂಚಿಸಿದ್ರು. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು. ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ನೆನಪಲ್ಲಿ ಅನುಶ್ರೀ ಇನ್ನೂ ಕೂಡ ಇದ್ದಾರೆ, ಮದುವೆ ದಿನಾನು ಅವರು ನೆನಪು ಮಾಡಿಕೊಂಡ್ರು ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಈ ವಿಷಯವಾಗಿನೂ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಪರ್ಟಿಕ್ಯುಲರ್ AI ವಿಡಿಯೋ ಮತ್ತೆ ಫೋಟೋಸ್ ಅನ್ನ ನೀವು ನೋಡಿರ್ಬೋದು. ಅಂದ್ರೆ ಅನುಶ್ರೀ ಮತ್ತೆ ರೋಷನ್ ಮದುವೆಗೆ ಪುನೀತ್ ರಾಜ್ಕುಮಾರ್ ಅವರು ಬಂದು ವಿಶ್ ಮಾಡೋ ರೀತಿಯಲ್ಲಿ ಗ್ರಾಫಿಕ್ಸ್ ಮುಖಾಂತರ, AI ಮುಖಾಂತರ ಒಂದು ಫೋಟೋಸ್ ಮತ್ತೆ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿದ್ರು. ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈಗ ಎದ್ದಿರುವಂತ ಪ್ರಶ್ನೆ ಹೊಸದಾಗಿ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅನುಶ್ರೀ ಮದುವೆಗೆ ಬಂದಿದ್ರ ಇಲ್ವಾ, ಬಂದಿಲ್ಲ ಅಂತಂದ್ರೆ ಏನ್ ರೀಸನ್ ಅಂತ ಹೇಳಿ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿದ ಮೇಲೆ ಅಶ್ವಿನಿ ಅವ್ರ ಜೊತೆಯಲ್ಲಿ ಸಾಕಷ್ಟು ವೇದಿಕೆಗಳಲ್ಲಿ ಅನುಶ್ರೀ ಅವರು ಕಾಣಿಸ್ಕೊಂಡಿದ್ರು, ಮತ್ತೆ ಒಂದಿಷ್ಟು ಕ್ಲೋಸ್ ಆಗಿದ್ರು ಅಂತಾನು ಕೂಡ ಅದು ಬಿಂಬಿತವಾಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆಗಳು ಆಗ್ತಾ ಇತ್ತು. ಮತ್ತೆ ಅಪ್ಪು ಅವರ ಜಾಗದಲ್ಲಿ ಅಶ್ವಿನಿ ಅವರನ್ನ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿ ಅನುಶ್ರೀ ಅವರು ಕೂಡ ಸಾಕಷ್ಟು ಸಂದರ್ಭದಲ್ಲಿ ವೇದಿಕೆ ಮೇಲೇನೆ ಹೇಳಿದ್ರು. ಅವ್ರ ಹತ್ರ ಅವಾರ್ಡ್ ರಿಸೀವ್ ಮಾಡುವಾಗ್ಲೂ ಕೂಡ ಕೆಲವೊಂದು ಭಾವುಕವಾದಂತ ಸೆಂಟೆನ್ಸ್ ಗಳನ್ನ ಅನುಶ್ರೀ ಅವರು ಹೇಳಿದ್ರು. ಸೊ ಈಗ ರೋಷನ್ ಅವರು ಮದುವೆ ಆದ ತಕ್ಷಣ ಹೇಳಿದ್ದು ಅವ್ರ ಲವ್ ಸ್ಟೋರಿ ಹೇಗೆ ಶುರುವಾಯಿತು ಅಂತ ಮಾಧ್ಯಮದವ್ರು ಕೇಳಿದಾಗ, ನನಗೆ ಪುನೀತ ಪರ್ವದಲ್ಲಿ ಅನುಶ್ರೀ ಅವ್ರ ಪರಿಚಯ ಆದ್ರು, ಫಸ್ಟ್ ಫ್ರೆಂಡ್ ಆಗಿದ್ವಿ, ಆಮೇಲೆ ಲವ್ ಆಯ್ತು, ಈಗ ಮದುವೆ ಆಗಿದ್ದೀವಿ, ಗಂಡ ಹೆಂಡತಿ ಆಗಿದ್ದೀವಿ ಅಂತಂದ್ರು. ಪುನೀತ ಪರ್ವ ಅಂತಂದ್ರೆ ಅಂದ್ರೆ ದೊಡ್ಡ ಮನೆಯಿಂದ ಪುನೀತ್ ರಾಜ್ಕುಮಾರ್ ಅವರೇ ಇವರಿಬ್ರನ್ನು ಒಂಥರ ಪರಿಚಯ ಮಾಡಿಸ್ದಂಗ ಆಗಿದೆ. ಸೊ ಅವರೇ ನಮ್ಮಿಬ್ರನ್ನ ಒಂದು ಮಾಡಿದ್ದಾರೆ, ಮದುವೆ ಮಾಡಿಸಿದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಇಬ್ರು ತಮ್ಮ ಒಪಿನಿಯನ್ ಅನ್ನ ಹೇಳಿದ್ರು. ಇನ್ನು ರೋಷನ್ ಅವರು ಹಾಗೇನೆ ಯುವರಾಜ್ ಕುಮಾರ್ ಅವ್ರ ಪತ್ನಿ ಶ್ರೀದೇವಿ ಭೈರಪ್ಪ ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಕಾಮನ್ ಫ್ರೆಂಡ್ಸ್ ಮುಖಾಂತರ ಅನುಶ್ರೀ ಅವ್ರ ಪರಿಚಯ ಆಗುತ್ತೆ, ಆಮೇಲೆ ಫ್ರೆಂಡ್ಶಿಪ್ ಆಗಿ ಲವ್ ಆಗುತ್ತೆ. ಸೊ ಈ ಮದ್ವೆಯಲ್ಲಿ ಶ್ರೀದೇವಿ ಭೈರಪ್ಪ ಅವರು ಬಂದಿದ್ರು. ಅವ್ರು ಬಂದಂತ ಕೆಲವೊಂದು ಫೋಟೋಸ್, ವಿಡಿಯೋಸ್ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಸೊ ಈಗ ಅಶ್ವಿನಿ ಅವರು ಬರ್ದೇ ಇರೋದಕ್ಕೆ ಕಾರಣ ಯಾರು? ಶ್ರೀದೇವಿ ಅವರ ಆದ್ರ, ಅಥವಾ ಇಂಟೆನ್ಷನಲಿ ಅಶ್ವಿನಿ ಅವರು ಬರ್ಲಿಲ್ವಾ, ಬಂದಿದ್ರು ಫೋಟೋಸ್ ಅಥವಾ ವಿಡಿಯೋಸ್ಗಳು ರಿಲೀಸ್ ಆಗಿಲ್ವಾ, ಇದಕ್ಕೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಒಂದು ಸ್ವರೂಪಗಳನ್ನ ಈ ಮದ್ವೆ ಅಟೆಂಡ್ ಆಗಿದಾರ ಇಲ್ವಾ ಅನ್ನೋ ಕುರಿತಂತೆ ಪಡ್ಕೊಳ್ಳುತ್ತೆ ಅನ್ನುವಂಥ ಕುತೂಹಲ ಅಂತೂ ಇದ್ದೇ ಇದೆ. ಬಟ್ ಈ ಬಗ್ಗೆ ನೆಟ್ಟಿಗರೀಗ ಕೇಳ್ತಿರೋದು ಪ್ರಶ್ನೆ, ಅಶ್ವಿನಿ ಅವರು ಅನುಶ್ರೀ ಜೊತೆಲಿ ತುಂಬಾ ಕ್ಲೋಸ್ ಆಗಿದ್ರಲ್ವಾ, ಸಾಕಷ್ಟು ವೇದಿಕೆಯಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಿದ್ರು, ಅಂದ್ರೆ ಅವರಿಬ್ರು ಕ್ಲೋಸ್ ಆಗಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇತ್ತು ಕೆಲವೊಂದು ಫೋಟೋಸ್ ಮತ್ತೆ ವಿಡಿಯೋಸ್ ನೋಡಿದಾಗ. ಇವರು ಇಷ್ಟು ಕ್ಲೋಸ್ ಆಗಿದ್ರು, ಮದ್ವೆಗೆ ಯಾಕೆ ಬಂದಿಲ್ಲ, ಏನಾದ್ರೂ ಕಾರಣಗಳು ಈ ಹಿಂದೆ ಇದೆಯಾ ಅಂತೆಲ್ಲ ಚರ್ಚೆಗಳು ನಡೀತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಏನಾದ್ರೂ ಕ್ಲಾರಿಟಿ ಸಿಗ್ಬೋದೇನೋ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.